ಬೆಂಗಳೂರಿನಲ್ಲಿ ಬೆಸ್ಕಾಂ ಇಂಜಿನಿಯರ್ಗಳು ಆಡಿದ್ದೇ ಆಟ. ವಿದ್ಯುತ್ ಇಲಾಖೆ ನಿಯಮಗಳನ್ನ ಜನಸಾಮಾನ್ಯರಿಗೆ ಮಾತ್ರ ಇಲ್ವಾ ಅಂತ. ವಿದ್ಯುತ್ ಇಲಾಖೆ ನಿಯಮಗಳು ಜನಸಾಮಾನ್ಯರಿಗೆ ಮಾತ್ರನಾ, ಬೇರೆಯವರಿಗಿಲ್ವಾ? ಬೆಸ್ಕಾಂ ಇಂಜಿನಿಯರ್ಗಳಿಗೆ ಹಣ ಕೊಟ್ರೆ ಎಲ್ಲವೂ ಸುಸೂತ್ರವಾಗಿರುತ್ತೆ. K2 ಉಪವಿಭಾಗದ ಹೇರೋಹಳ್ಳಿ ವ್ಯಾಪ್ತಿಯ ಹೊಸಹಳ್ಳಿಯಲ್ಲಿ ಅಕ್ರಮ. ಮಂಗಳ ವಿ ಎಂಬುವವರಿಗೆ ಸೇರಿದ್ದ G+4 ಕಟ್ಟಡಕ್ಕೆ ಅಕ್ರಮ ವಿದ್ಯುತ್ ಕೊಟ್ಟಿದ್ದಾರೆ. ಅಕ್ರಮ ವಿದ್ಯುತ್ ಸಂಪರ್ಕ AE ಲಕ್ಷ್ಮಣ್, AEE ಪುಟ್ಟಪ್ಪ ಖೇಲ್. ಮಂಗಳ ಅವರ ಅಕ್ರಮ ಕಟ್ಟಡಕ್ಕೆ ನಿಯಮ ಮೀರಿ ಕರೆಂಟ್ ಸಪ್ಲೈ ಮಾಡಿದ್ದಾರೆ. OCCC ದಾಖಲೆಗಳು ಇಲ್ಲದೆ ಇದ್ರೂ ಕೂಡ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿರುವಂತದ್ದು. ನಿಯಮ ಜಾರಿಗೊಳಿಸಬೇಕಿರುವಂತಹ ಅಧಿಕಾರಿಗಳೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಹೇಗೆ? AE ಮತ್ತೆ AEE ಅವರು ಲಂಚ ಪಡೆದು ವಿದ್ಯುತ್ ಕೊಟ್ಟಿದ್ದಾರೆ ಎಂಬ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಸಾಮಾನ್ಯರಿಗೆ ಮಾತ್ರ ಈ ಒಂದು OC ರೂಲ್ಸ್ ಇದೆಯಾ? ದುಡ್ಡು ಕೊಟ್ಟವರಿಗೆ ಎಲ್ಲಾ ಫ್ರೀ ಸಿಗುತ್ತಾ? ಬೆಸ್ಕಾಂನಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಭ್ರಷ್ಟರಿಗೆ ಇಲ್ವಾ ಕಡಿವಾಣ? ಬೆಂಗಳೂರಿನಲ್ಲಿ ಬೆಸ್ಕಾಂ ಇಂಜಿನಿಯರ್ಗಳು ಆಡಿದ್ದೇ ಆಟ ಆಗ್ತಾ ಇದ್ಯಾ? ವಿದ್ಯುತ್ ಇಲಾಖೆ ನಿಯಮಗಳನ್ನ ಜನಸಾಮಾನ್ಯರಿಗೆ ಮಾತ್ರ ಹೇರ್ತಾ ಇದ್ದಾರಾ? ಬೆಸ್ಕಾಂ ಇಂಜಿನಿಯರ್ಗಳಿಗೆ ಹಣ ಕೊಟ್ರೆ ಎಲ್ಲವೂ ಕೂಡ ಸುಸೂತ್ರ ಅಂತೆ ನೋಡಿ. ದುಡ್ಡು ಕೊಟ್ರೆ ನಿಮ್ಮ ಮನೆಗೆ ಫ್ರೀ ಆಗಿ ಕರೆಂಟ್ ಕೊಡ್ತಾರೆ. ಅಕ್ರಮ ಕಟ್ಟಡ ಇದ್ರೂ ಕೂಡ ನಿಯಮ ಮೀರಿದ್ದಾರೆ. K2 ಉಪವಿಭಾಗದ ಹೇರೋಹಳ್ಳಿ ವ್ಯಾಪ್ತಿಯ ಹೊಸಹಳ್ಳಿಯಲ್ಲಿ ಈ ಒಂದು ಅಕ್ರಮ ನಡೆದಿರುವಂತದ್ದು. ಮಂಗಳ ವಿ ಎಂಬುವವರಿಗೆ ಸೇರಿದ G+4 ಕಟ್ಟಡಕ್ಕೆ ಅಕ್ರಮ ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಇಂಜಿನಿಯರ್ಗಳು. ಅಕ್ರಮ ವಿದ್ಯುತ್ ಸಂಪರ್ಕ ಕೊಟ್ಟಿರೋದು AE ಲಕ್ಷ್ಮಣ್ ಹಾಗೆ AEE ಪುಟ್ಟಪ್ಪ ಅವರು. ಮಂಗಳ ಅವರ ಅಕ್ರಮ ಕಟ್ಟಡಕ್ಕೆ ನಿಯಮ ಮೀರಿ ಕರೆಂಟ್ ಸಪ್ಲೈ ಮಾಡಿದ್ದಾರೆ. ಹೇಗೆ ಕೊಟ್ರಿ ನೀವು? ಜನಸಾಮಾನ್ಯರಿಗೊಂದು ನ್ಯಾಯ, ದುಡ್ಡು ಕೊಡೋರಿಗೆ ಒಂದು ನ್ಯಾಯನಾ ಅಂತ. ಬೆಂಗಳೂರಿನಲ್ಲಿ ಇದೀಗ ಬೆಸ್ಕಾಂ ಇಂಜಿನಿಯರ್ಗಳೇ ಆಡಿರುವಂತಹ ಆಟ ಇದು. ಅವ್ರು ಆಡಿದ್ದೇ ಆಟ ಆಗ್ತಾ ಇದೆ. OCCC ದಾಖಲೆಗಳು ಇಲ್ಲದೇ ಇದ್ರೂ ಕೂಡ ಅಕ್ರಮ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ಮಂಗಳ ಎಂಬುವವರ ಮನೆಗೆ. ನಿಯಮ ಜಾರಿಗೊಳಿಸಬೇಕಾಗಿರುವಂತಹ ಅಧಿಕಾರಿಗಳಿಂದಲೇ ರೂಲ್ಸ್ ಬ್ರೇಕ್ ಆದ್ರೆ ಹೇಗೆ? AE ಹಾಗೆ AEE ಲಂಚ ಪಡೆದು ವಿದ್ಯುತ್ ಕೊಟ್ಟಿದ್ದಾರೆ ಎನ್ನುವ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಲಕ್ಷ್ಮಣ್ ಎಂಬುವವರು AE ಲಕ್ಷ್ಮಣ್ ಇವರು ಕೂಡ ಹಣವನ್ನ ಪಡೆದುಕೊಂಡು ಅಕ್ರಮವಾಗಿ ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ವಿಂಡೋದಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಒಂದು ಕಟ್ಟಡ, ಆ ಒಂದು ಕಟ್ಟಡ G+4 ಕಟ್ಟಡ ಅಕ್ರಮವಾಗಿ ಕಟ್ಟಡ ನಿರ್ಮಿಸಿರುವಂತದ್ದು. ಆ ಒಂದು ಕಟ್ಟಡಕ್ಕೆ ಈ ಲಕ್ಷ್ಮಣ್ ಎಂಬುವವರು ಹಾಗೆ ಪುಟ್ಟಪ್ಪ ಅನ್ನುವವರು ಕರೆಂಟ್ ಅನ್ನ ನೀಡಿದ್ದಾರೆ.